ಟೆಕ್ಕಿ ಪೂಜಾ ದತ್ತ ಸಾವಿನ ಸುತ್ತ ಈಗ ಅನುಮಾನದ ಹುತ್ತಗಳು ಹೆಚ್ಚಾಗ್ತಾನೆ ಇದ್ದಾವೆ. ಪೊಲೀಸರ ತನಿಖೆಯಲ್ಲಿ ಹಲವು ಮಾಹಿತಿಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಈಗಿರುವ ಮಾಹಿತಿಯ ಪ್ರಕಾರ ಕಳೆದ 1 ವರ್ಷದ ಹಿಂದೆ ಈಕೆ ಕೆಲಸಕ್ಕೆ ರಿಸೈನ್ ಮಾಡಿದ್ಲು. ತನ್ನ ಮೊಬೈಲನ್ನು ಆಫ್ ಮಾಡಿಕೊಂಡಿದ್ಲು. 1 ವರ್ಷದಿಂದ ತನ್ನ ಮನೆಯವರ ಕುಟುಂಬದವರ ಸಂಪರ್ಕದಲ್ಲೂ ಕೂಡ ಪೂಜಾ ದತ್ತ ಇರಲಿಲ್ವಂತೆ. 3 ತಿಂಗಳಿಂದಲೂ ಹೊರಗಡೆ ಕಾಣಿಸಿಯೇ ಇಲ್ಲ. ಅಂದರೆ ತಾನಿದ್ದ ಮನೆಯ ಹೊರಗಡೆಯೂ ಕೂಡ ಪೂಜಾ 3 ತಿಂಗಳಿಂದ ಕಾಣಿಸಿಕೊಂಡಿಲ್ಲ ಅಂತ ನೆರೆಹೊರೆಯವರು ಹೇಳ್ತಾ ಇದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಏಕಾಂಗಿಯಾಗಿ ಆಕೆ ವಾಸವನ್ನ ಮಾಡ್ತಾ ಇದ್ಲು ಪೂಜಾ ದತ್ತ. ರೂಮ್ ತುಂಬಾ ಪೀಸ್, ಈಗೋ, ಟ್ರಸ್ಟ್ ಎಂಬ ಬರಹಗಳು ಕಂಡು ಬರ್ತಾ ಇದ್ದಾವೆ. ನಿಜವಾಗ್ಲೂ ಪೂಜಾ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ಲ? ಯಾವ ಕಾರಣಕ್ಕೆ ಪೂಜಾ ಕೆಲಸವನ್ನ ಬಿಟ್ಟಿದ್ದು ಅನ್ನೋ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇವತ್ತು ಪೂಜಾ ದತ್ತಾಳ ಮರಣೋತ್ತರ ಪರೀಕ್ಷೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ನಡೆಯುತ್ತೆ ಮರಣೋತ್ತರ ಪರೀಕ್ಷೆ. ಅದಾದ ನಂತರ ಆಕೆಯ ಸಾವಿಗೆ ಕಾರಣ ಏನು ಅನ್ನೋದು ತಿಳಿದು ಬರುತ್ತೆ. ಆಕೆಯ ಸಾವು ಹೇಗಾಯಿತು ಅನ್ನೋದು ತಿಳಿದು ಬರುತ್ತೆ. ಆ ನಂತರ ಈ ಸಾವಿಗೆ ಕಾರಣರಾದವರು ಯಾರಾದರೂ ಇದ್ದಾರಾ ಅನ್ನೋ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಆಕೆಯ ರೂಮನ್ನು ಗಮನಿಸಿದ್ರೆ ಆ ಒಂದು ರೂಮ್ನ ತುಂಬ ಪೇಪರ್ನ ರಾಶಿಗಳು ಬಿದ್ದಿತ್ತು. ಕಿಚನ್ ಕೂಡ ಕ್ಲೀನ್ ಆಗಿರಲಿಲ್ಲ. ಆ ರೂಮಿನ ಅವ್ಯವಸ್ಥೆಯನ್ನು ನೋಡಿದ್ರೆ ಯಾರಿಗಾದರೂ ಅನುಮಾನ ಬರಬೇಕು, ಆ ರೀತಿ ಇದ್ದಂಥದ್ದು. ಜಾರ್ಖಂಡ್ ಮೂಲದ ಪೂಜಾ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ಲು. ಕಳೆದ 1 ವರ್ಷದ ಹಿಂದೆ ಈಕೆ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಫೋನನ್ನು ಆಫ್ ಮಾಡ್ಕೊಂಡಿದ್ಲು. ಪೂಜಾ ದತ್ತ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ಲು ಅಂತೇಳಿ ತಿಳಿದು ಬರ್ತಾ ಇರುವಂಥದ್ದು. ಹಳೆ ಸಿಮ್ಮನ್ನು ತೆಗೆದು ಹಾಕಿ ಹೊಸ ಸಿಮ್ಮನ್ನು ಹಾಕಿಕೊಂಡಿದ್ಲಂತೆ. ಆದರೆ ಯಾರ ಸಂಪರ್ಕಕ್ಕೂ ಆಕೆ ಇರಲಿಲ್ಲ. ಹೊಸ ಸಿಮ್ ನಂಬರನ್ನು ತನ್ನ ಕುಟುಂಬದವರಿಗೂ ಕೊಟ್ಟಿರಲಿಲ್ಲ. 1 ವರ್ಷದಿಂದ ಮನೆಯವರು, ಸ್ನೇಹಿತರಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ಲು, ದೂರ ಇದ್ಲು ಪೂಜಾ ದತ್ತ. 3 ತಿಂಗಳ ಹಿಂದಷ್ಟೇ ಹೊಸ ಸಿಮ್ಮನ್ನು ವ್ಯಾಲಿಡಿಟಿ ಕೂಡ ಮುಗಿದೋಗಿತ್ತು. ಆಕೇನು ಹೊಸ ಸಿಮ್ ಕೊಂಡ್ಕೊಂಡಿದ್ಲು, ಅದರ ವ್ಯಾಲಿಡಿಟಿ ಕೂಡ 3 ತಿಂಗಳ ಹಿಂದೆ ಮುಗಿದು ಹೋಗಿತ್ತು. ಅದು ಕೂಡ ಆಫ್ ಆಗಿತ್ತು. ಪೂಜಾ ಮೊಬೈಲ್ಗೆ ಯಾವುದೇ ಇನ್ಕಮಿಂಗ್ ಕಾಲ್ಗಳು ಬರ್ತಾ ಇರಲಿಲ್ಲ, ಔಟ್ ಗೋಯಿಂಗ್ ಕಾಲ್ ಹೋಗ್ತಾ ಇರಲಿಲ್ಲ. 1 ವರ್ಷದ ಮೊಬೈಲ್ CDR ರಿಪೋರ್ಟನ್ನು ಕಲೆ ಹಾಕೋದಕ್ಕೆ ಇದೀಗ ಪೊಲೀಸರು ನಿರ್ಧಾರವನ್ನು ಮಾಡಿರುವಂಥದ್ದು. ಪೂಜಾ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ದರು ಅನ್ನೋ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಆ ನಿಟ್ಟಿನಲ್ಲೂ ಕೂಡ, ಆ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. 3 ತಿಂಗಳಿನಿಂದ ಮನೆಯಲ್ಲೇ ಇದ್ದು ಹೊರಗಡೆಯೂ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ ಪೂಜಾ ದತ್ತ. 3 ತಿಂಗಳಿನಿಂದ ಪೂಜಾ ಡಿಪ್ರೆಷನ್ಗೆ ಹೋಗಿರುವ ಅನುಮಾನ ಈಗ ಶುರುವಾಗಿರುವಂಥದ್ದು. ರೂಮ್ ತುಂಬೆಲ್ಲ ಚೀಟಿಗಳು ಮತ್ತು ಕೆಲ ಬರಹಗಳು ಬರೆದಿರೋದು ಪೂಜಾ. ಪೀಸ್, ಈಗೋ, ಟ್ರಸ್ಟ್, ಸ್ಯಾಟಿಸ್ಫ್ಯಾಕ್ಷನ್, ಲವ್, ಸೋಲೋ ಲವ್, ಹೀಗೆ ಹಲವು ಬರಹಗಳನ್ನು ಆಕೆ ಬರೆದು ಗೋಡೆಗಳಿಗೆ ಅಂಟಿಸಿದ್ಲು ಪೇಪರ್ನಲ್ಲಿ ಪೂಜಾ ದತ್ತ. ಇನ್ನೂ ಕೆಲವು ಬರಹ ಬರೆದು ಚೀಟಿ ಹರಿದು ಹಾಕಿರುವ ಮೃತ ಪೂಜಾ. ವರ್ಷದ ಹಿಂದೆ ಕೆಲಸ ಬಿಟ್ಟಿದ್ದ ಪೂಜಾ ಬಳಿಕ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ಹಾಗಾದರೆ ಜೀವನಕ್ಕೆ ಹಣ ಎಲ್ಲಿಂದ ಬರ್ತಿತ್ತು ಅನ್ನೋ ಪ್ರಶ್ನೆ ಕೂಡ ಇದೆ. ಮನೆ ಬಾಡಿಗೆ ಹೇಗೆ ಕಟ್ತಿದ್ಲು ಅನ್ನೋದು ಪ್ರಶ್ನೆ ಇದೆ. ಪೂಜಾ ಅಕೌಂಟ್ ಡೀಟೇಲ್ಸನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪೂಜಾ ಅಕೌಂಟ್ ಇರುವಂತಹ ಬ್ಯಾಂಕು ಕೂಡ ಪೊಲೀಸರು ನೋಟಿಸನ್ನು ಕೊಟ್ಟಿರುವಂಥದ್ದು. 1 ವರ್ಷದ ಹಣದ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಪೊಲೀಸರು. ಜೊತೆಗೆ ಪೂಜಾ ಈ ಹಿಂದೆ ಕೆಲಸ ಮಾಡ್ತಾ ಇದ್ದಂತಹ ಕಂಪನಿಗೂ ಕೂಡ ನೋಟಿಸ್ ಕೊಟ್ಟಿದ್ದು, ಯಾವ ಕಾರಣಕ್ಕಾಗಿ ಪೂಜಾ ದತ್ತ ಕೆಲಸವನ್ನು ಬಿಟ್ಟಿದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಇವತ್ತು ಪೂಜಾ ದತ್ತಾಳ ಮರಣೋತ್ತರ ಪರೀಕ್ಷೆಗೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಪೂಜಾ ದತ್ತ ಸಾವಿನ ಸುತ್ತ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ, ಸಾಕಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಆಕೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ಲ? ಅಲ್ಲಿ ಗೋಡೆಯ ಮೇಲೆ ಸಿಕ್ಕಂತಹ ಬರಹಗಳಿರ್ಬೋದು, ಆ ಪೇಪರ್ಗಳಲ್ಲಿ ಅಂಟಿಸಿರೋದಿರ್ಬೋದು, ಆ ರೂಮ್ ತುಂಬ ಗುಡ್ಡೆ ಹಾಕಿದ್ದಂತಹ ಪೇಪರ್ಗಳಿರ್ಬೋದು. ಪೊಲೀಸರು ಯಾವ್ಯಾವ ಆಯಾಮದಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು? ಖಂಡಿತವಾಗಿಯೂ ನವೀನ್, ಏನು ಈ ಒಂದು ಪ್ರಕರಣವನ್ನ ನಾವು ಗಮನಿಸೋದಾದ್ರೆ, ಏನು ಪೂಜೆ ಅವರ ಆಕಸ್ಮಿಕ ಸಾವು ಅಥವಾ ಏನು ಈಗಾಗಲೇ ಸಾವಾಗಿದೆ, ಈ ಒಂದು ಸಾವಿಗೆ ಸಂಬಂಧಪಟ್ಟಂತೆ ಕೊಲೆ ಅನ್ನುವಂತಹದ್ದು ಬಹುತೇಕ ಏನು ಅನುಮಾನ ಇಲ್ಲ. ಇದು ಯಾವುದೇ ರೀತಿಯಂತ ಕೊಲೆ ಅಲ್ಲ, ಆತ್ಮಹತ್ಯೆ ಆಗಿರುವಂತಹ ಬಹುತೇಕ ಚಾನ್ಸಸ್ ಜಾಸ್ತಿ ಇರುವುದು ಅನ್ನುವಂತಹದ್ದು ಸದ್ಯಕ್ಕೆ ಪೊಲೀಸರು ನೀಡಿರುವಂತಹ ಮಾಹಿತಿ. ಯಾಕೆಂತಂದ್ರೆ ಕಳೆದ 3 ತಿಂಗಳಿಂದ ಆಕೆ ಯಾರ ಸಂಪರ್ಕದಲ್ಲೂ ಇಲ್ಲ. ಜೊತೆಗೆ ಈ ಒಂದು ಆತ್ಮಹತ್ಯೆ ಆಗಿದ್ರು ಸಹ ಕಳೆದ 6 ದಿನಗಳ ಹಿಂದೆ ಆಗಿರುವಂತಹದ್ದು. ಹೀಗಾಗಿ ಬಾಡಿ ಕೂಡ ಡಿಕಂಪೋಸ್ ಆಗಿದೆ. ಹೀಗಾಗಿ ಆ ಒಂದು ಬಾಡಿಯನ್ನ ಡಿಕಂಪೋಸ್ ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಅಷ್ಟು ಕುರುಹುಗಳು ಕೂಡ ಸಿಗೋದಿಲ್ಲ, ಯಾವ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ PM ರಿಪೋರ್ಟ್ ಏನು ಬರ್ತಿದೆ, ಆ ಒಂದು PM ರಿಪೋರ್ಟ್ ಮೇಲೆ ನಮ್ಗೆ ತಿಳಿಯಲಿದೆ. ಅದರ ಜೊತೆಯಲ್ಲಿ ಈಗಾಗಲೇ ಸುಮಾರು 1 ವರ್ಷದಿಂದ ಯಾರ ಸಂಪರ್ಕದಲ್ಲೂ ಇಲ್ಲ, ಯಾರ ಜೊತೆಯಲ್ಲಿ ಮಾತಾಡ್ತಾ ಇರಲಿಲ್ಲ. ಜೊತೆಗೆ ಮೊಬೈಲ್ ಸಿಮ್ ಅನ್ನು ಕೂಡ ಚೇಂಜ್ ಮಾಡಿದ್ಲು. ಹೀಗಾಗಿ ಎಲ್ಲೊಂದ್ ಕಡೆ ಆಕೆಗೆ ಏನಾದ್ರು ಪ್ರೀತಿ ಏನಾದ್ರು ಇತ್ತ ಅಥವಾ ಆ ಒಂದು ಬ್ರೇಕ್ ಡೌನ್ ಆದ್ಮೇಲೆ ಮಾಡ್ಕೊಂಡ್ಲಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡಿಕೆ ಈಗ ಸದ್ಯಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಯಾವಾಗ ಏನು ಪೂಜಾ ಕೆಲಸ ಸಂದರ್ಭದಲ್ಲಿ ಯಾರು HR ಇತ್ತು, ಆ ಒಂದು HR ಅನ್ನ ಸಂಪರ್ಕ ಮಾಡಿ ಯಾವ ವಿಚಾರವನ್ನ ಏನಾದ್ರು ಶೇರ್ ಮಾಡಿದ್ರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ತನಿಖೆಗೆ ಮುಂದಾಗಿರುವಂತ ಪೊಲೀಸರು. ಆದ್ರೆ ಅಲ್ಲಿ ಏನು ಈಗಾಗ್ಲೇ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇದ್ದಂತ HR ಅವರು ಕೂಡ
ಈಗಾಗಲೇ ರಿಸೈನ್ ಮಾಡಿದ್ದಾರೆ. ಅವರು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈಕೆ ಏನು ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಸಿಬ್ಬಂದಿಗಳು ಯಾರ್ಯಾರಿದ್ರು, ಈಕೆಯ ಜೊತೆ ಸ್ನೇಹಿತರು ಯಾರಿದ್ರು, ಅವರೆಲ್ಲರನ್ನು ಕೂಡ ಏನು ತನಿಖೆ ಮಾಡಿ ಈಕೆಯ ಹಿನ್ನೆಲೆಯನ್ನ ಕಲೆ ಹಾಕ್ಲಿಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಇನ್ನು ಆಕೆಯ ಮೃತದೇಹವನ್ನ ಸಜ್ಜಾಸ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಇಂದು ಅವರ ಕುಟುಂಬಸ್ಥರು ನಿನ್ನೆ ರಾತ್ರಿ ಇನ್ನು ಅವರ ತಂದೆ ಬಂದಿರುವಂತ ಹಿನ್ನೆಲೆಯಲ್ಲಿ ಇಂದು 11 ಗಂಟೆಗೆ ಪೋಸ್ಟ್ ಮಾರ್ಟಮ್ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂತಹದ್ದು. ಇನ್ನು ಇದನ್ನ ಹೊರತುಪಡಿಸಿದರೆ ಈಗಾಗಲೇ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡಿ ಈ ಒಂದು ಆತ್ಮಹತ್ಯೆಗೆ ಮುಖ್ಯ ಕಾರಣ ಏನು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಸಾಕ್ಷಿಗಳನ್ನ ಕಲೆ ಹಾಕಿ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.